ಕೆಪಿಸಿಸಿ ಪಟ್ಟದ ಮೇಲೆ ಕಣ್ಣಿಟ್ಟಿರುವಂಥ ಸಾಹುಕಾರ್ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ನಡೆಸಲಿಕ್ಕೆ ಜಾರಕಿಹೊಳಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬರುವ ಏಪ್ರಿಲ್ ತಿಂಗಳಿನಲ್ಲಿ ಮಾನವ ಬಂಧುತ್ವ ವೇದಿಕೆಯಿಂದ ಶಕ್ತಿ ಪ್ರದರ್ಶನಕ್ಕೆ ಸಜ್ಜುಗೊಳಿಸ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹುಟ್ಟು ಹಾಕಿರುವಂಥ ಪ್ರಗತಿಪರ ಚಿಂತನೆಗಳ ವೇದಿಕೆ ಅದು. ಸದ್ದಿಲ್ಲದೆ ರಾಜ್ಯಾದ್ಯಂತ ಬೇರ್ಬಿಟ್ಟಿದೆ ಆ ಸಂಘಟನೆ ಅಥವಾ ವೇದಿಕೆ, ಮಾನವ ಬಂಧುತ್ವ ವೇದಿಕೆ ಅಂತ ಹೇಳಿ. ಇದೀಗ ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಆ ವೇದಿಕೆಯ ಚಿಂತನೆ ನಡೀತಾ ಇದೆ. ಜೊತೆಗೆ ಸತೀಶ್ ಜಾರಕಿಹೊಳಿಯ ಶಕ್ತಿ ಪ್ರದರ್ಶನಕ್ಕೂ ಕೂಡ ಇದು ಅಣಿಯಾಗುತ್ತೆ. ಹೀಗಾಗಿ ಆ ವೇದಿಕೆ ನಿರ್ಮಾಣ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರನ್ನು ಸೇರಿಸಬೇಕು ಎನ್ನುವ ತೀರ್ಮಾನವನ್ನು ಈ ವೇದಿಕೆ ಮಾಡಿಕೊಂಡಿದೆ. ಪ್ರಗತಿಪರ ಮನಸ್ಸುಗಳನ್ನು ಒಟ್ಟುಗೂಡಿಸುವ ಆಲೋಚನೆ ಈ ವೇದಿಕೆಯನ್ನು ಮಾಡಿಕೊಂಡಿದೆ. ಜೊತೆಗೆ ಲಕ್ಷಾಂತರ ಯುವಜನತೆಯನ್ನು ಸೆಳೆಯಬೇಕು ಅಂತ, ಜೊತೆಗೆ ಕಾಂಗ್ರೆಸ್ನಲ್ಲಿ ಪವರ್ ಗೇಮ್ ಇದೆಯಲ್ಲ, ಆ ಪವರ್ ಗೇಮ್ನಲ್ಲಿ ಮುಂಚೂಣಿಯಲ್ಲಿರಬೇಕು ಅಂತ ಹೇಳಿ. ನೋಡಿ, ಮುಖ್ಯಮಂತ್ರಿ ಆದಂಥವರು ಈಗಿನ ಸಿದ್ದರಾಮಯ್ಯ ಇದ್ದಾರಲ್ಲ, ಸತೀಶ್ ಜಾರಕಿಹೊಳಿ ಅವರ ಗುರುಗಳು. ರಾಜಕೀಯವಾಗಿ ಮಾರ್ಗದರ್ಶನ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯವರು. ಸಿದ್ದರಾಮಯ್ಯ ಹಾದಿಯಲ್ಲೇ ಸಾಗಬೇಕು ಅನ್ನುವ ನಿಟ್ಟಿನಲ್ಲಿ ಗುರುವಿನ ದಾರಿಯನ್ನೇ ತುಳಿಬೇಕು ಅಂತ ಹೊರಟಿದ್ದಾರೆ ಅಂತ ಕಾಣಿಸುತ್ತೆ ಸತೀಶ್ ಜಾರಕಿಹೊಳಿ. ಯಾಕೆಂದರೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷವನ್ನು ಸೇರುವ ಮುನ್ನ ಅಹಿಂದ ಸಂಘಟನೆಯನ್ನು ಮಾಡಿದ್ರು, ಅಹಿಂದ ಸಮಾವೇಶ ಮಾಡಿದ್ರು. ನ ಭೂತೋ ನ ಭವಿಷ್ಯತ್ತೋ ಅನ್ನೋ ರೀತಿಯಲ್ಲಿ ಆವತ್ತಿನ ದಿನಕ್ಕೆ ಬಹಳ ಯಶಸ್ವಿಯನ್ನು ಕಂಡಿತ್ತು. ದಾವಣಗೆರೆಯಲ್ಲಿ ಮಾಡಿದಂಥ ಆ ಸಮಾವೇಶ ಇವತ್ತಿನ ಯಶಸ್ವಿ ಹಂತಕ್ಕೆ ಬರುವ ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದು ದಾವಣಗೆರೆಯ ಸಮಾವೇಶ. ಆನಂತರ ನಿಮಗೆ ಗೊತ್ತಿದೆ, ಸಿದ್ದರಾಮೋತ್ಸವ ಮಾಡಿದ್ರು. ಸಿದ್ದರಾಮಯ್ಯವರ 75ನೇ ವರ್ಷದ ಹುಟ್ಟುಹಬ್ಬದ ಕಾರಣಕ್ಕಾಗಿ ಸಿದ್ದರಾಮೋತ್ಸವ ಮಾಡಿದ್ರು. ದಾವಣಗೆರೆಯಲ್ಲಿ ಅತಿ ದೊಡ್ಡ ಸಮಾವೇಶ, ಸುಮಾರು 15 ಲಕ್ಷ ಜನರನ್ನು ಸೇರಿಸಿದಂಥ ಏಕೈಕ ಕಾರ್ಯಕ್ರಮ ಈ ದೇಶದಲ್ಲಿದ್ದರೆ, ನಾನು ಕರ್ನಾಟಕಕ್ಕೆ ಸೀಮಿತಗೊಳಿಸಿ ಆ ಕಾರ್ಯಕ್ರಮದ ಬಗ್ಗೆ ಮಾತನಾಡಲಿಕ್ಕೆ ಆಗೋದಿಲ್ಲ. 15 ಲಕ್ಷ ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮವನ್ನು ಈ ದೇಶದಲ್ಲಿ ಮಾಡಿದರೆ ಅದು ಸಿದ್ದರಾಮೋತ್ಸವ. ಸಿದ್ದರಾಮಯ್ಯ ಶಕ್ತಿ, ಸಿದ್ದರಾಮಯ್ಯ ತಾಕತ್ತು, ಸಿದ್ದರಾಮಯ್ಯ ಹೊಂದಿರುವಂಥ ಕಾರ್ಯಕರ್ತರ ದೊಡ್ಡ ಪಡೆ ಏನು ಅನ್ನೋದು ಈ ರಾಜ್ಯಕ್ಕೆ ಅರ್ಥ ಆಯಿತು, ಕಾಂಗ್ರೆಸ್ನ ಹೈಕಮಾಂಡ್ಗೆ ಅರ್ಥ ಆಯಿತು. ಸೊ ಹೀಗಾಗಿ ಸಿದ್ದರಾಮಯ್ಯಗಿಂತ ಇನ್ನೊಬ್ಬ ಪವರ್ಫುಲ್ ಲೀಡರನ್ನು ಕಾಂಗ್ರೆಸ್ನಲ್ಲಿ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಅಂತಲ್ಲ, ಇಡೀ ರಾಜ್ಯ ರಾಜಕಾರಣದಲ್ಲಿ ಯಾವ ಪಕ್ಷದಲ್ಲೂ ಕೂಡ ಸಿದ್ದರಾಮಯ್ಯ ಅವರಷ್ಟು ಪವರ್ಫುಲ್ ರಾಜಕಾರಣಿಯನ್ನು ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದನ್ನು ದಾವಣಗೆರೆಯ ಆವತ್ತಿನ ಸಮಾವೇಶ ಒಂದು ಸಂದೇಶವನ್ನು ಕೊಟ್ಟಿತ್ತು. ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಮೊದಲು KPCC ಅಧ್ಯಕ್ಷರಾಗಬೇಕು, 2028ರ ಚುನಾವಣೆಗೆ ನಾನು ಕೂಡ ಮುಖ್ಯಮಂತ್ರಿಯ ಅಭ್ಯರ್ಥಿ ಆಗ್ತೇನೆ, ನಾನು ಕೂಡ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಕಾಂಪಿಟೇಟರ್ ಇದ್ದೇನೆ ಅಂತ ಹೇಳಿ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಸಮಾವೇಶಕ್ಕೆ ಅಣಿಯಾಗ್ತಾ ಇದ್ದಾರೆ, ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸಾಹುಕಾರ್, ಪವರ್ಫುಲ್ ಲೀಡರ್ ಅಂತ ಗೊತ್ತಿದೆ, ಬಟ್ ಎಷ್ಟು ಪವರ್ ಇದೆ, ಎಷ್ಟು ಕಾರ್ಯಕರ್ತರ ಪಡೆ ಇದೆ, ಅಭಿಮಾನಿ ಬಳಗ ಇದೆ. ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದರೆ 2028ಕ್ಕೆ ಅವರೇ ಹೇಳ್ಕೊಂಡಂತೆ ಅವರಿಗೆ ರಾಜ್ಯದಲ್ಲಿರುವಂಥ ನೇಮು ಫೇಮು, ಒಬ್ಬ ಮಾಸ್ ಲೀಡರಾಗಿ ಕಾಣಿಸ್ಕೊಳ್ಬೇಕಾದಂಥ ಎಮರ್ಜೆನ್ಸಿಲಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ದಾವಣಗೆರೆಯಲ್ಲಿ ಆ ಎಮರ್ಜ್ ಆಗುವಂಥ ಆಲೋಚನೆಯ ನಿಟ್ಟಿನಿಂದ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನ ಭೂತೋ ನ ಭವಿಷ್ಯತ್ ಅನ್ನೋ ರೀತಿಯಲ್ಲಿ ಆಗಬೇಕು ಅಂತ ಗೊತ್ತಿಲ್ಲ. ಮಾನವ ಬಂಧುತ್ವ ವೇದಿಕೆಯಿಂದ ಪ್ರತಿ ಬಾರಿಯೂ ಕೂಡ ಬೆಳಗಾವಿಯಲ್ಲೋ ಗೋಕಾಕ್ನಲ್ಲೋ ಒಂದು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾಯಿದ್ರು. ಸ್ಮಶಾನದಲ್ಲಿ ಒಂದು ರಾತ್ರಿಯನ್ನು ಕಳೆಯೋದು, ಮೂಢನಂಬಿಕೆಗಳ ವಿರುದ್ಧ ಜನರಿಗೆ ಜಾಗೃತಿ ಮೂಡಿಸೋದು, ದಲಿತರ ಅಥವಾ ಹಿಂದುಳಿದವರ ಅಥವಾ ಈ ಮೈನಾರಿಟಿ ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಬಹಳ ದೊಡ್ಡಿಯಾಗುವಂಥ ವೇದಿಕೆ ಅದಾಗಿತ್ತು. ಈಗ ರಾಜಕೀಯವಾಗಿ ತನ್ನ ನೆಲೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಅದೇ ಮಾನವ ಬಂಧುತ್ವ ವೇದಿಕೆಯಿಂದ ಸತೀಶ್ ಜಾರಕಿಹೊಳಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ.